Hi guys, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಷಾ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಟ್ರಾವೆಲ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಇದ್ರೆ ಪ್ಲೀಸ್ ಗೈಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನನ್ನ ಪ್ರೀವಿಯಸ್ ವಿಡಿಯೋ ನೀವು ನೋಡಿದಾದ್ರೆ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಡೀಟೇಲ್ಸ್ ಕೊಟ್ಟಿದ್ದೀನಿ. SST ಟೋಕನ್ಸ್ ಅಂದ್ರೆ ಏನು, ಅದು ಎಲ್ಲೆಲ್ಲಿ ಇಶ್ಯೂ ಮಾಡ್ತಾರೆ ತಿರುಪತಿಲಿ ಅಂತ ಹೇಳಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ಹಾಗಾಗಿ ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂತ ಇದ್ರೆ ಪ್ಲೀಸ್ ವಿಡಿಯೋನ ನೋಡಿ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹಾಗೆ ಐ ಬಟನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಈ ವಿಡಿಯೋಗೆ ಬರೋದಾದ್ರೆ ದಿಸ್ ಇಸ್ ದ ಕಂಟಿನ್ಯೂಯೇಷನ್ ಅಂತ ಹೇಳೋದಲ್ಲ. ಸೊ ಇಲ್ಲಿ ಅನ್ನಪ್ರಸಾದ ಇರುತ್ತೆ, ನಾನು ಟೈಮಿಂಗ್ಸ್ ಎಲ್ಲ ಮೆನ್ಷನ್ ಮಾಡಿದ್ದೀನಿ ಸ್ಟಾರ್ಟಿಂಗ್ ಆಫ್ ದ ವಿಡಿಯೋಲಿ. ಸೊ ನೀವು ಪಾಸ್ ಮಾಡಿ ನೋಡ್ಬೋದು ಟೈಮಿಂಗ್ಸ್ ಏನಿರುತ್ತೆ ಅಂತ ಹೇಳಿ. ಸೊ ಇಲ್ಲಿ ಬಂದು ಬ್ರೇಕ್ಫಾಸ್ಟ್, ಲಂಚ್ ಅಂಡ್ ಡಿನ್ನರ್ ಮೂರು ಕೂಡ ಪ್ರೊವೈಡ್ ಮಾಡ್ತಾರೆ. ಯಾಕೆ ಇದನ್ನ ತೋರಿಸ್ತಿದ್ದೀನಿ, ಈ ಒಂದು ಕ್ಲಿಪ್ಪಿಂಗ್ಸ್ ಏನೇನು ಎಲ್ಲ ಇರುತ್ತೆ ಅಂತ ಅಂದ್ರೆ ತುಂಬಾ ಜನ ಫಸ್ಟ್ ಟೈಮ್ ಹೋಗೋರು ಇರ್ತಾರೆ, ಗೊತ್ತಿರಲ್ಲ. ಸೊ ಹಾಗಾಗಿ ಗೊತ್ತಿಲ್ಲದಿರೋರಿಗೆ ಅಂತ ಹೇಳಿ ಈ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡಿದೆ ನಾನು. ಸೊ ಚಟ್ನಿ, ಬೀಟ್ರೂಟ್ ಪಲ್ಯ, ಹಾಗೆ ಸ್ವೀಟ್ ಪೊಂಗಲ್ ಆ್ಯಂಡ್ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರುವಂಥ ಒಂದು ರೆಸಿಪಿ ಡಿಶ್ ಅಂತ ಅಂದರೆ ವಡೆ, ರೀಸೆಂಟಾಗಿ ಇಂಟ್ರೊಡ್ಯೂಸ್ ಮಾಡಿರೋದಿಲ್ಲಿ. ಸೊ ಹಾಗಾಗಿ ಹಾಗೆ ನಿಮಗೂ ತೋರ್ಸೋಣ ಅಂತ ಹೇಳಿ ಇಲ್ಲಿ ನೋಡ್ಬೋದು ನೀವು. ಸ್ವೀಟ್ ಪೊಂಗಲ್ ಅಂತೂ ನಿಜವಾಗ್ಲೂ ಸಖತ್ ಟೇಸ್ಟ್ ಆಗಿ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಾವು ಹೋಗಿದ್ದು ಇನ್ನು ಸಂಕ್ರಾಂತಿ ಟೈಮಲ್ಲ, ಎಲ್ಲೋದ್ರೂ ಅಷ್ಟೇ ಸ್ವೀಟ್ ಪೊಂಗಲ್ ಇಸ್ ಲೈಕ್ ಮ್ಯಾಂಡೇಟ್ರಿ ಡಿಶ್ ಅನ್ನೋ ಥರ ಇತ್ತು. ಸೊ ಇಲ್ಲಿನ ಸ್ವೀಟ್ ಪೊಂಗಲ್ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಆಗಿ. ಸೊ ಇಲ್ಲಿ ಅನ್ನ, ಸಾರು, ರಸಮ್ ಹಾಗೆ ಮಜ್ಜಿಗೆ ಇದಿಷ್ಟು ಇರುತ್ತೆ. ಊಟ ತುಂಬಾ ಚೆನ್ನಾಗಿರುತ್ತೆ, ಪ್ರಸಾದ. ನೀವು ಡೆಫಿನೆಟ್ಲಿ ತಿರುಪತಿಗೆ ಹೋದಾಗ, ತಿರುಮಲಗೆ ಹೋದಾಗ ಮಿಸ್ ಮಾಡ್ದಿರಾ ಅಟ್ಲೀಸ್ಟ್ ಒನ್ ಟೈಮ್ ಆದರೂ ತಿನ್ನೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ತುಂಬಾ ಚೆನ್ನಾಗಿರುತ್ತೆ ಪ್ರಸಾದ. ಆ್ಯಂಡ್ ಇನ್ನು ಊಟ ಮುಗಿಸ್ಕೊಂಡು ಹೊರಗಡೆ ಬಂದರೆ ವರಹಸ್ವಾಮಿ ಗೆಸ್ಟ್ ಹೌಸ್ ಇದೆಯಲ್ಲ, ಸೊ ಆ ಒಂದು ಎಕ್ಸಿಟ್ಗೆ ನಾವು ಹೊರಗಡೆ ಬರ್ತೀವಿ. ಆ್ಯಂಡ್ ದಿಸ್ ಸ್ಟ್ರೀಟ್, ಈ ಒಂದು ಕಂಪ್ಲೀಟ್ ಸ್ಟ್ರೀಟ್ ಇದೆಯಲ್ಲ, ಶಾಪಿಂಗ್ ಆ್ಯಂಡ್ ಫುಡ್ ಸ್ಟ್ರೀಟ್ ಅಂತ ಹೇಳ್ಬೋದು. ಬಿಕಾಸ್ 24/7 ಆನಲ್ಲೇ ಇರುತ್ತೆ, ಅಂದರೆ ಯಾವಾಗಲೂ ಜನರು ಇದ್ದೇ ಇರ್ತಾರೆ. ಸೊ ಫುಡ್ ಆಗಿರಲಿ, ಯಾವಾಗಲೂ ಎಲ್ಲ ಒಂದು ಸ್ಟಾಲ್ಸ್ ಆಗಿರಲಿ, ಸೊ ಮೋಸ್ಟ್ ಆಫ್ ದ ಟೈಮಲ್ಲಿ ಓಪನ್ ಇದ್ದೇ ಇರುತ್ತೆ. ಇಲ್ಲಿ ನೋಡಿ ತಿಮ್ಮಪ್ಪನದು ವಿಗ್ರಹ ಎಷ್ಟು ಕ್ಯೂಟಾಗಿ, ಎಷ್ಟು ಚೆನ್ನಾಗಿದೆಯಲ್ಲ. ಸೊ ನಾವು ಇನ್ನು ಊಟ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಚಳಿಗೆ ದ ಸ್ವೀಟ್ ಕಾರ್ನ್ ಇಸ್ ಲೈಕ್ ಬಿಸಿ ಸ್ವೀಟ್ ಕಾರ್ನ್. ಏನೇ ಆದ್ರೂ ಚಳಿಗೆ ಬಿಸಿ ಇದ್ರೆ ಸಾಕು ಅನ್ನೋ ಥರ ಇತ್ತು. ಸೊ ಅಷ್ಟು ಚಳಿ ಇತ್ತು. ಆ್ಯಂಡ್ ಇವಾಗ ನೀವು ಇಲ್ಲಿ ನೋಡ್ತಿರೋದು ಬಂದು ಫ್ರೀ ಬಸ್. ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋಲಿ ಹೇಳಿದ್ದೀನಿ, ನೀವು ನೋಡ್ಬೋದು ನೋಡಿ ಅಲ್ಲಿ ಫ್ರೀ ಬಸ್ ಅಂತ ಮೆನ್ಷನ್ ಮಾಡಿದರೆ. ಸೊ ಇದನ್ನು ಬಂದು ಶ್ರೀವಾರಿ ಧರ್ಮರಥಮ್ ಅಂತ ಹೇಳ್ತಾರೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವು ತಿರುಮಲಲ್ಲಿ ಲೋಕಲಲ್ಲಿ ಎಲ್ಲೇ ಓಡಾಡಬೇಕಂತ ಅಂದ್ರೂ, ದರ್ಶನಕ್ಕೆ ಹೋಗ್ಬೇಕಂತಂದ್ರು ಈ ಒಂದು ಬಸ್ನ ನೀವು ತೊಗೊಳ್ಬೋದು. ಸೊ ನಾನು ಮತ್ತೆ ಈ ವಿಡಿಯೋಲಿ ಮೆನ್ಷನ್ ಮಾಡ್ತಿದ್ದೀನಿ ಬಿಕಾಸ್ ತುಂಬ ಜನ ನೋಡೋರು ಇರ್ತಾರೆ ಈ ವಿಡಿಯೋನ ಹೊಸದಾಗಿ. ಸೊ ಹಾಗಾಗಿ ಒಂದು ಇನ್ಫಾರ್ಮೇಷನಲ್ ಆಗಿರಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಇನ್ನು ಊಟ ಮಾಡಿಕೊಂಡು ನಾವಿನ್ನು ರೂಮ್ ಕಡೆಗೆ ಹೋಗಬೇಕಿದ್ದು, ಜೀಪಲ್ಲಿ ಮಾತಾಡೋಣ ಅನ್ನೋ ಅಷ್ಟರಲ್ಲಿ ನಮಗೆ ಬಸ್ಸೇ ಬಂತು. ಸೊ ನನಗೆ ಹೇಗೆ ಅಂತ ಅಂದರೆ ಅಟ್ಲೀಸ್ಟ್ ಒಂದು ಸರಿ ಆದರೂ ಓಡಾಡಬೇಕು ಅಂತ, ಲೈಕ್ ತಿರುಪತಿಗೆ ತಿರುಮಲಗೆ ಹೋಗಿರೋದು ಕಂಪ್ಲೀಟ್ ಅಂತ ಅನಿಸುತ್ತೆ. ಬಿಕಾಸ್ ಅವಾಗಿಂದ ಒಂದು ನೋಡ್ಕೊಂಡು ಬಂದಿರ್ತೀವಲ್ಲ, ಸೊ ಒಂಥರ ಲೈಕ್ ಆ ಒಂದು ಕಂಪ್ಲೀಟ್ ಅನಿಸುತ್ತೆ, ಆ ಜರ್ನಿ ಕಂಪ್ಲೀಟ್ ಅನಿಸುತ್ತೆ ತಿರುಪತಿಗೆ ಹೋಗಿರೋದು. ಸೊ ಇನ್ನು ಊಟ ಎಲ್ಲ ಮಾಡಿಕೊಂಡು ನಾವು ಬಂದ್ವಿ ರೂಮ್ ಕಡೆಗೆ. ಸೊ ಚಳಿ ಮಾತ್ರ ಇನ್ನು ನೆಕ್ಸ್ಟ್ ಲೆವೆಲಲ್ಲಿ ಇದೆ. ಸೊ ಈ ವಿಡಿಯೋ ನಾನು ಪೋಸ್ಟ್ ಮಾಡೋ ಅಷ್ಟರಲ್ಲಿ ರಿಪಬ್ಲಿಕ್ ಡೇ ಇರುತ್ತೆ. ಸೊ 3 days ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋಲಿ ಕೂಡ ಮೆನ್ಷನ್ ಮಾಡಿದ್ದೀನಿ. 3 ದಿನ SST ಟೋಕನ್ಸ್ ಇರಲ್ಲ ಅಂತ ಹೇಳಿ. 24th, 25th, 26th January 3 ದಿನಕ್ಕೆ SST ಟೋಕನ್ ಇರಲ್ಲ. ಯಾಕೆ ಅಂತ ಅಂದರೆ ರಥಸಪ್ತಮಿಯ ಒಂದು ಅಕೇಶನ್ ಆಗಿ ಸದ್ಯಕ್ಕೆ ಟೆಂಪ್ರರಿಲಿ 3 ದಿನಕ್ಕೆ ಮಾತ್ರ ಸ್ಟಾಪ್ ಮಾಡಿದ್ದಾರೆ. ಸೊ ಮತ್ತೆ ಸ್ಟಾರ್ಟ್ ಆಗುತ್ತೆ ಇವಾಗ 27th ದರ್ಶನ ಎಲ್ಲ ನಾರ್ಮಲ್ ಆಗಿದೆ SST ಟೋಕನ್. ಸೊ ಹಾಗಾಗಿ ಇನ್ನು 26th ರಿಲೀಸ್ ಮಾಡ್ತಾರೆ. ಸೊ ಇವಾಗ ನೋಡಿ, ದಿಸ್ ಇಸ್ ದ ನೆಕ್ಸ್ಟ್ ಡೇ ಮಾರ್ನಿಂಗ್. ಹಿಂದಿನ ದಿನ ಎಷ್ಟು ಕ್ಲೌಡಿ ಆಗಿತ್ತು. ಸೊ ಇವತ್ತಿನ ದಿನ ಸ್ವಲ್ಪ ಪರವಾಗಿಲ್ಲ. ಆ್ಯಂಡ್ ನಮಗೆ ದರ್ಶನ ಬಂದು ಇವತ್ತಿರೋದು. ಸೊ ಯಾ, ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಷಾ ವ್ಲಾಗ್ಸ್. ಹಾಯ್ ದೀಕ್ಷ್. ಹಾಯ್, ಗುಡ್ ಮಾರ್ನಿಂಗ್ ಗೈಸ್. ಗುಡ್ ಮಾರ್ನಿಂಗ್ ಗೈಸ್. ಸೊ ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಿರೋದು ಬಂದು ತಿರುಮಲ. ಪ್ರೀವಿಯಸ್ ವಿಡಿಯೋ ನೋಡಿದಾದ್ರೆ ಕಂಪ್ಲೀಟ್ ಆಗಿ ನಾವು ಬಂದಿದ್ದಿನ ಸೊ ತೋರಿಸಿದ್ದೀನಿ. SST ಟೋಕನ್ ತೊಗೊಂಡಿದ್ದೀವಿ ಇವಾಗ ದರ್ಶನಕ್ಕೆ. ಇವತ್ತಿಗೆ 13th ಇವತ್ತು. ಸೊ ಇವತ್ತು ದರ್ಶನಕ್ಕೆ ನಮಗೆ ಕೊಟ್ಟಿರೋ ಸ್ಲಾಟ್ ಬಂದು, ಸೊ ಇವತ್ತು ದರ್ಶನಕ್ಕೆ ನಮಗೆ ಕೊಟ್ಟಿರೋ ಸ್ಲಾಟ್ ಬಂದು 3 ಗಂಟೆಗೆ, ಬೆಳಗಿನ ಜಾವ 3 ಗಂಟೆ ಆಗೋಯ್ತು. ಬಟ್ SST ಡೇಟ್ ಏನು ಕೊಟ್ಟಿರ್ತಾರೆ, ಸೊ ಅವನಲ್ಲಿ ಏನೊಂದು ಡೇಟ್ ಕೊಟ್ಟಿರ್ತಾರಲ್ಲ, ಸೊ ಆ ಒಂದು ಡೇಟಲ್ಲಿ ಯು ಕ್ಯಾನ್ ಗೋ ಫಾರ್ ಎನಿ ಟೈಮ್, ಅಂದರೆ ಯಾವ ಟೈಮಲ್ಲಿ ಬೇಕಾದರೂ ಹೋಗ್ಬೋದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಟೈಮ್ ಒಂದು ಆಲ್ಮೋಸ್ಟ್ 9 o'clock ಆಗಿದೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋಗಬೇಕು, ತಿಂಡಿ ಮಾಡಿಕೊಂಡು ಇನ್ನು ನೆಕ್ಸ್ಟ್ ರೆಡಿಯಾಗಿ ದರ್ಶನಕ್ಕೆ ಹೋಗಬೇಕು. ಸೊ ಆ್ಯಂಡ್ ಗೈಸ್, ವೆದರ್ ಅಪ್ಡೇಟ್ ಕೊಡಬೇಕಂದ್ರೆ ಸಖತ್ ಚಳಿ ಇದೆ ಮಾತ್ರ. ಬೆಟ್ಟದ ಮೇಲೆ ತಿರುಮಲಲ್ಲಿ ಏನು ಚಳಿ ಇದೆ ಅಂತಂದರೆ ನಡಗಿಸುತ್ತೆ. ಸೀರಿಯಸ್ಲಿ ಹೆಂಗಿದೆಯಾ ಚಳಿ?
ನಾವು ಬಂದ್ವಲ್ಲ, ನಿನ್ನೆ ಬಂದ್ವಿ, ಸಂಜೆ ನಾವು ಬಂದಿತ್ತು. ಓ ಮೈ ಗಾಡ್, ಎಷ್ಟು ಚಳಿ ಇತ್ತು ಅಂತಂದರೆ ನನಗೆ, ನಾನು ವ್ಲಾಗ್ ಕೂಡ ಮಾಡೋದಕ್ಕಾಗಲಿಲ್ಲ, ವಿಡಿಯೋ ಮಾಡೋದಕ್ಕಾಗಲಿಲ್ಲ. ನಂಗೆ ಅಷ್ಟು ಚಳಿಗೆ ನಾನು ಝೋನ್ಡ್ ಔಟ್, ಒಂಥರ ಸಕ್ಕ ಚಳಿ ಆಗೋಯ್ತು. ಈಗಲೂ ಚಳಿ ಇದೆ, ಬಟ್ ಸ್ಟಿಲ್ ಒಂದು ಎನ್ವಿರಾನ್ಮೆಂಟ್ಗೆ ಸೆಟ್ ಆಗಿದ್ದೀವಿ. ಬಟ್ ನಿನ್ನೆ ಬಂದಿದ್ದು ಸಂಜೆನಾ ಸಕ್ಕ ಚಳಿ ಇತ್ತು. ಸೊ ಹಂಗೆ ಹಿಂಗೆ ಶಿವರ್ ಆಗ್ತಾ ಇದ್ದೀವಿ. ಬಟ್ ಆಮೇಲೆ ಒಂದು ಸ್ವಲ್ಪ ಆದಮೇಲೆ ಇನ್ನು ಸೆಟ್ ಆದ್ವಿ. ಸೊ ಇನ್ನು ದೇವಸ್ಥಾನದ ಹತ್ರ ಎಲ್ಲ ಹೋಗಿ ಬಂದ್ವಿ. ಸೊ ಆಮೇಲೆ ಒಂದು ಸ್ವಲ್ಪ ಆದಮೇಲೆ ಸೆಟ್ ಆದ್ವಿ. ಬಟ್ ಹೆವಿ ಚಳಿ ಇದೆ ಇವತ್ತು, ಹೆವಿ ಚಳಿ ಇದೆ ತಿರುಮಲ ಮಾತ್ರ. ತಿರುಪತಿಲ್ಲ ಅಂಥ ಚಳಿ ಏನಿಲ್ಲ, ಸೆಕೆನೆ ಅಂದರೆ ಬಿಸಿಲಿಲ್ಲ, ಬಟ್ ಹಬೆ ಒಂಥರ. ಬಟ್ ಇಲ್ಲಿ ಏನು ಆಬ್ವಿಯಸ್ಲಿ ಅಲ್ವಾ, ಬೆಟ್ಟದ ಮೇಲೆ, ಸೊ ಚಳಿ ಇದ್ದೇ ಇರುತ್ತೆ. ಸೊ ಬಿಸಿಲಂತೂ ಇವಾಗ ಒಂದು ನಿನ್ನೆ ಕಂಪೇರ್ ಮಾಡಿದರೆ ಇವಾಗ ಬೆಳಿಗ್ಗೆ ಸ್ವಲ್ಪ ನಮಗೆ ಬಿಸಿಲು ಬಂತು ಅಷ್ಟೇ. ಬಟ್ ಅಗೇನ್ ಇಟ್ಸ್ ಕ್ಲೌಡಿ ಅಗೇನ್. ಸೊ ರಶ್ ಕೂಡ ಅಷ್ಟೇ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ನಾಟ್ ಶೋರ್, ಹೇಳೋಕ್ಕಾಗಲ್ವಲ್ಲ. ನಿನ್ನೆ ಹೋಗಿದ್ದವರೆಲ್ಲ ಸ್ವಲ್ಪ ರಶ್ ಕಡಿಮೆ ಇದೆ ಅಂತ ಹೇಳಿದ್ರು. ಇವತ್ತು ಏನಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ನಾನು ಹೋಗಿ ಬಂದು ನಿಮಗೆ ಅಪ್ಡೇಟ್ ಕೊಡ್ತೀನಿ, ಎಷ್ಟೊತ್ತಾಯಿತು ನಮಗೆ, ಎಷ್ಟೊತ್ತಾಗುತ್ತೆ SST ಟೋಕನ್ಗೆ ಅಂತ ಹೇಳಿ. ಸೊ ಯಾ ಗೈಸ್, ಇದಿಷ್ಟು ಬಂದು ಇವಾಗ ಸದ್ಯಕ್ಕೆ ಇರುವಂಥ ಅಪ್ಡೇಟ್. ಆ್ಯಂಡ್ ಇನ್ನು ಬ್ರೇಕ್ಫಾಸ್ಟ್ ಮಾಡಿ ರೆಡಿಯಾಗಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗೋಣ. ಚಳಿ ಟೀ ಹೆಂಗಿದೆ? ಬಿಸಿ ಬಿಸಿ ಟೀನಾ? ಟೀ ಬಿಸಿನೇ ಇರುತ್ತೆ, ನಾನು ಕೋಲ್ಡ್ ಇರುತ್ತಾ? ಕೋಲ್ಡ್ ಕಾಫಿನ ಕೋಲ್ಡ್ ಆಗಿರೋದಕ್ಕೆ. ನೀರು 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 ಮರ್ತೋದು. ಸೆಲ್ಫ್ ಅಪ್ರಿಸಿಯೇಷನ್. ಬಾಯ್. ఉందా లక్కీ డిపో బిసిఆర్ ఆఫీస్లో? ఉంది మేడం. రేజర్ 5:30 చూస్తాము. అది లక్కీ డిపో అందరికీ దొరుకుతాయి బోనస్. రష్ కడిమೆ ನೋಡೋಣ. వైకుంఠ ఏకాదశి అప్పుడు అందరూ వచ్చి ఉంటారు అనిపిస్తుంది. ఇప్పుడు రష్ తక్కువే ఉంది. వైకుంఠ ఏకాదశి మామూలుగా ఉంటారు. సంక్రాంతి పోయినాక ఫుల్గా ಸಂಕ್ರಾಂತಿ ಆಯ್ನಾಕ ಸಂಕ್ರಾಂತಿ ಆದ್ಮೇಲೆ ಇಲ್ಲಿ ರಶ್ ಜಾಸ್ತಿ ಆಗುತ್ತೆ. ಬಿಫೋರ್ ಸಂಕ್ರಾಂತಿ ಇವಾಗ ಅಲ್ವಾ, ಸೊ ಹಾಗಾಗಿ ರಶ್ ಸ್ವಲ್ಪ ಕಡಿಮೆನೇ ಇದೆ. ಸೊ ಗೈಸ್, ಇವಾಗ ನಾವು ಬಂದ್ರಿ CRO ಆಫೀಸ್ ಹತ್ರ. ಯಾಕೆ ಅಂತ ಹೇಳಿ ಮುಂದಕ್ಕೆ ಹೇಳ್ತಾ ಹೋಗ್ತೀನಿ. ಸೊ ಇವಾಗ ನೀವು ಇಲ್ಲಿ ನೋಡ್ತಿರೋದು ಬಂದು ವೆಂಕಟಾದ್ರಿ ನಿಲಯಂ ಅಂತ ಹೇಳಿ. ಸೊ ಇಲ್ಲಿ ಬಂದು ಲಾಕರ್ಸ್ ಫೆಸಿಲಿಟಿ ಇರುವಂಥ ಒಂದು ಜಾಗ ಇದು. ಪ್ಯಾಕ್ 5 ಅಂತ ಕೂಡ ಕರೀತಾರೆ. ಇದು ಹೊಸದಾಗಿ ಆ್ಯಕ್ಚುಲಿ ಆಗಿರೋದು. ಸೊ ಇಲ್ಲಿ ಏನಪ್ಪ ಅಂತ ಅಂದರೆ ನಿಮಗೆ ರೂಮ್ಸ್ ಐ ಆಮ್ ನಾಟ್ ಶೋರ್ ಸಿಗುತ್ತಾ ಇಲ್ವಾ ಅಂತ ಹೇಳಿ, ಬಿಕಾಸ್ ನಾನು ಯಾವತ್ತೂ ಹೋಗಿಲ್ಲ. ಕೌಂಟರ್ಸ್ ಇರುತ್ತೆ, ಐ ಮೀನ್ ಲಾಕರ್ಸ್ ಇರುತ್ತಲ್ಲ, ಸೊ ಆ ಒಂದು ಫೆಸಿಲಿಟಿ ನಿಮಗೆ ಇದೆ. ರೀಸೆಂಟಾಗಿ ಓಪನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ಹಾಗಾಗಿ ನಿಮ್ಗೆ ಏನಾದರೂ ಈ ತಿರುಮಲಲ್ಲಿ ನಿಮಗೆ ಲಾಕರ್ಸ್ ಏನಾದರೂ ಬೇಕು ಅಂತ ಅಂದರೆ ವೆಂಕಟಾದ್ರಿ ನಿಲಯಂಗೆ ನೀವು ಹೋಗ್ಬೋದು. ಸೊ ಇನ್ನು CRO ಆಫೀಸ್ಗೆ ಯಾಕೆ ನಾವು ಬಂದ್ವಿ ಅಂತ ಅಂದರೆ, ಇಲ್ಲಿ ಬಂದು ಎಲೆಕ್ಟ್ರಾನಿಕ್ ಡಿಪ್ ಇರುತ್ತೆ ಆಫ್ಲೈನ್. ಸೊ ಎಲ್ಲ ದಿನ ಎಲ್ಲ ಸೇವೆ ಇರಲ್ಲ, ಬಟ್ ಡಿಪೆಂಡ್ಸ್ ಆನ್ ದಿ ಡೇ. ನಾವು ಹೋಗಿದ್ದ ದಿನ ತುಂಬ ಕಡಿಮೆ ಇತ್ತು, ಕಲ್ಯಾಣೋತ್ಸವ ಒಂದೇ ಅಷ್ಟೇ ಇದ್ದಿದ್ದು, ಬಿಕಾಸ್ ಧನುರ್ಮಾಸ ಅಂತ ಹೇಳಿ ಕಡಿಮೆ ಇತ್ತು. ಆ್ಯಂಡ್ ಇನ್ನು ಕ್ಯೂ ಕೂಡ ಏನು ಜಾಸ್ತಿ ಏನಿರಲ್ಲ. ಸೊ ಹಾಗಾಗಿ ಡಿಪ್ಗೆ ಅಪ್ಲೈ ಮಾಡೋಣ ಅಂತ ಹೇಳಿ ಬಂದ್ವಿ. ಸೊ ಈ ರೀತಿ ಇರುತ್ತೆ, 3 ಕೌಂಟರ್ಸ್ ಇರುತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡ್ ಇದ್ದರೆ ನಿಮಗೆ ಅವರು ಕ್ಯಾಮ್ರಾಲಿ ಫೇಸ್ ಅದೇ ಕ್ಯಾಮ್ರಾನ ಐ ಮೀನ್ ಫೋಟೋ ಕ್ಯಾಪ್ಚರ್ ಮಾಡಿ ನಿಮಗೆ ಟಿಕೆಟ್ ಜನರೇಟ್ ಮಾಡಿ ಕೊಡ್ತಾರೆ. ನೀವು ಯಾವ ಸೇವೆಗೆ ಅಪ್ಲೈ ಮಾಡಿರ್ತೀರೋ ಅದಕ್ಕೆ. ಆ್ಯಂಡ್ ಇನ್ನು ನೀವು ತಿರುಮಲಗೆ ಹೋಗಿದ್ದೀರಾ, ಅಕೊಮಿಡೇಷನ್ ಏನೂ ಇಲ್ಲ, ರೂಮ್ಸ್ ಏನು ಬುಕ್ ಮಾಡ್ತೀರಾ ಹೋಗಿದ್ದೀರಾ ಅಂತ ಅಂದರೆ ನೀವು ಡೆಫಿನೆಟ್ಲಿ CRO ಆಫೀಸ್ಗೆ ಹೋಗಬೇಕು. ಸೊ CRO ಆಫೀಸ್ ಬಂದು ಬೆಳಿಗ್ಗೆ 5 ಗಂಟೆಗೆ ಓಪನ್ ಆಗುತ್ತೆ. ಅಲ್ಲಿ ಬಂದು ರೂಮ್ಸ್, ಅಕೊಮಿಡೇಷನ್ ಇದೆಲ್ಲ ಅಲಾಟ್ಮೆಂಟ್ ಇರುತ್ತೆ. ಸೊ ನಿಮಗೆ 50 ರೂಪೀಸ್, 100 ರೂಪೀಸ್ ಹಾಗೆ 1000 ರೂಪೀಸ್ ರೂಮ್ ಇರುತ್ತೆ. ಸೊ ಇದು ಕ್ಯಾಟಗರಿ 1 ಆ್ಯಂಡ್ 2 ಅಂತ ಇರುತ್ತೆ. ಸೊ 50, 100 ಆ್ಯಂಡ್ 1000 ರೂಪೀಸ್ ರೂಮ್ ಇರುತ್ತೆ. ಸೊ ನೀವು ಏನೋ ರಶ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ರಶ್ ಕಡಿಮೆ ಇದೆ ವೀಕ್ ಡೇಸಲ್ಲಿ ಅಂತ ಅಂದರೆ 1 or 2 hours, ರಶ್ ಕಡಿಮೆ ತುಂಬ ಇದೆ ಅಂತ ಅಂದರೆ ನಿಮ್ಗೆ 1/2 hour ಕೂಡ ಸಿಗುತ್ತೆ ಇಲ್ಲಿ ರೂಮು. ಸೊ ಇಲ್ಲಿ ನೋಡ್ತಿದ್ರಲ್ಲ ಆಪೋಸಿಟಲ್ಲಿ ಅಲ್ಲಿ ಡಿಸ್ಪ್ಲೇ ಎಲ್ಲ ಹಾಕಿದ್ದಾರೆ ನೋಡಿ. ಸೊ ಅಲ್ಲಿ ನೀಟಾಗಿ ಹಾಕಿರ್ತಾರೆ ರೂಮ್ಸ್ ಇದೆಯಾ ಏನು ಅಂತ ನೀವು ಅಲ್ಲಿ ವಿಚಾರಿಸಿದ್ರೆ ನಿಮಗೆ ಸಿಗುತ್ತೆ. ಸೊ ವೀಕೆಂಡ್ಸಲ್ಲಿ ಹೋದರೆ ನೀವು ಸ್ವಲ್ಪ ಕಷ್ಟ, ಬಿಕಾಸ್ ಜನರು ಜಾಸ್ತಿ ಇರ್ತಾರಲ್ಲ. ಸೊ ಹಾಗಾಗಿ ಏನೋ
ನಿಮಗೆ ರೂಮ್ ಅಲಾಟ್ಮೆಂಟ್ ಸ್ವಲ್ಪ ಲೇಟಾಗಿ ಆಗ್ಬೋದು, ಲೈಕ್ 4 to 5 ಅವರ್ಸ್ವರೆಗೂ ಹೋಗ್ಬೋದು. ಸೊ ಇಟ್ ಡಿಪೆಂಡ್ಸ್ ಆನ್ ದ ಕ್ರೌಡ್ ಕಂಪ್ಲೀಟ್ಲಿ. ಬಟ್ ನಿಮಗೆ ರೂಮ್ಸ್ ಅಕೊಮಿಡೇಷನ್ ಬೇಕು ಅಂತ ಅಂದರೆ ಡೆಫಿನೆಟ್ಲಿ ನೀವು CRO ಆಫೀಸ್ಗೆ ಹೋಗಬೇಕು. ಸೊ ಅಲ್ಲಿ ನಿಮಗೆ ಕಂಪ್ಲೀಟ್ ಅಲಾಟ್ಮೆಂಟ್ ಅನ್ನೋದು ಸಿಗುತ್ತೆ, ಅವರೇ ಕೊಡ್ತಾರೆ ನಿಮಗೆ. ಸೊ ಈ ರೀತಿಯಾದಂಥ ಒಂದು ಹೇಳೋನಲ್ಲ ಪ್ರೈಸ್ ಅಷ್ಟಿರುತ್ತೆ ರೂಮ್ ಪ್ರೈಸಸ್ ಎಲ್ಲ. ಸೊ ದಿಸ್ ಇಸ್ ದ ಅಪ್ಡೇಟ್ ರಿಗಾರ್ಡಿಂಗ್ ಅಕೊಮಿಡೇಷನ್ಗೆ. ಸೊ ನಿಮಗೆ ರೂಮ್ ಬೇಕು ಅಂತ ಇದ್ದರೆ ಬುಕ್ ಮಾಡ್ದಿರಾ ಹೋಗಿದ್ದೀರಾ ಅಂತಂದರೆ CRO ಆಫೀಸ್ಗೆ ಹೋಗಿ. ಆ್ಯಂಡ್ ಇನ್ನು ನೆಕ್ಸ್ಟ್ ಬಂದು ನಾವು ರೂಮ್ಗೆ ಬಂದ್ವಿ. ಸೊ ಇಲ್ಲಿ ನಾ ದರ್ಶನಕ್ಕೆ ಹೋಗೋದಕ್ಕೆ ಇನ್ನು ನಾವು ರೆಡಿ ಆಗ್ತಿದ್ವಿ. ಸೊ ಗೈಸ್ ದಿಸ್ ಇಸ್ ರೆಡಿಮೇಡ್ ಬ್ಲೌಸ್. ಇದು ಹುಡುಗಿರಿಗೆ ಡೆಫಿನೆಟ್ಲಿ ಇದು ಹೆಲ್ಪ್ ಆಗೇ ಆಗುತ್ತೆ. ಇದರ ಲಿಂಕ್ ಬೇಕು ಅಂತ ಅಂದರೆ ರೆಡಿಮೇಡ್ ಬ್ಲೌಸ್ ಲಿಂಕ್ ಬೇಕು ಅಂತ ಅಂದರೆ ಆನ್ಲೈನಲ್ಲಿ ನಾನು ತರಿಸ್ಕೊಂಡಿದ್ದು. ಸೊ ನನಗೆ ಕಾಮೆಂಟಲ್ಲಿ ತಿಳಿಸಿ ಲಿಂಕ್ ಅಂತ ಹೇಳಿ. ಸೊ ನಾನು ಡೆಫಿನೆಟ್ಲಿ ಪ್ರೊವೈಡ್ ಮಾಡ್ತೀನಿ. ಸಕ್ಕದಾಗಿದೆ ಕ್ವಾಲಿಟಿ ಆಫ್ ದ ಮೆಟೀರಿಯಲ್, ತುಂಬಾ ಚೆನ್ನಾಗಿದೆ. ಇದು ಡಿಸೈನ್ ನೋಡಿದ್ರೆ ನೋಡಿ ನಿಮಗೆ ಗೊತ್ತಾಗದೇ ಇಲ್ಲ ಆನ್ಲೈನಲ್ಲಿ ತರಿಸ್ಕೊಂಡಿದ್ದು. ಅದು ದಿಸ್ ಇಸ್ ಫಾರ್ ₹300 ಒಳಗಡೆನೇ ಇರೋದಿದು. ಸೊ ನನಗೆ ಕಾಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ಹೇಳಿ. ಸೊ ಇಲ್ಲಿ ನನ್ನ ದಾವಣಿ ಕೂಡ ಅಷ್ಟೇ ಪ್ರೀಪ್ಲೀಟ್ ಮಾಡ್ಕೊಂಡು ಬಂದಿದೆ ಇನ್ ಆರ್ಡರ್ ಟು ಸೇವ್ ಮೈ ಟೈಮ್ ಉಳಿಸ್ಬೇಕು ಅಂತ ಹೇಳಿ. ಸೊ ಫಸ್ಟೇ ನೀಟಾಗಿ ಪ್ಲೀಟ್ಸ್ ಎಲ್ಲ ನಾನು ತೊಗೊಂಡು ಬಂದಿದ್ದೆ, ಮಾಡ್ಕೊಂಡು ಬಂದಿದ್ದೆ. ಆ್ಯಂಡ್ ಇದು ಬಂದು ದೀಕ್ಷಾದ್, ಇದು ಕೂಡ ಅಷ್ಟೇ ಆನ್ಲೈನಲ್ಲಿ ಆರ್ಡರ್ ಮಾಡಿದಂಥ ಡ್ರೆಸ್ ಇದು. ಇಟ್ ಕಮ್ಸ್ ವಿತ್ ದುಪ್ಪಟ್ಟ, ತುಂಬಾ ಚೆನ್ನಾಗಿದೆ ದೀಕ್ಷೊಂದು ಡ್ರೆಸ್ ಕೂಡ. ಸೊ ಈ 2 ಲಿಂಕ್ಸ್ ಬೇಕು ಅಂತ ನಿಮ್ಗೆ ಏನಾದರೂ ಇದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ, ನಾನು ಡೆಫಿನೆಟ್ಲಿ ನಿಮಗೆ ಲಿಂಕ್ ಪ್ರೊವೈಡ್ ಮಾಡ್ತೀನಿ. ರೆಡಿಮೇಡ್ ಬ್ಲೌಸ್ ಇದು ಬಂದು ಲೆಹೆಂಗಾ ಬ್ಲೌಸ್. ನನ್ನ ಔಟ್ಫಿಟ್ಗೆ ನನಗೆ ಬೇಕಾಗಿದ್ದಂಥ ಬಾಟಲ್ ಗ್ರೀನ್ ಕಲರ್ ಬೇಕಿತ್ತು. ಸೊ ಪರ್ಫೆಕ್ಟಾಗಿ ಮ್ಯಾಚ್ ಮಾಡುವಂಥ ಈ ಒಂದು ಬ್ಲೌಸ್ ಸಿಕ್ತು. ಅದು ನನಗೆ ಒಂದು 1 or 2 days ಬ್ಯಾಕ್ ನಾನು ತರಿಸ್ಕೊಂಡಿದ್ದಂತಹ ಬ್ಲೌಸ್ ಇದು. ಪರ್ಫೆಕ್ಟಾಗಿ ಮ್ಯಾಚ್ ಆಯಿತು. ಸೊ ಇಲ್ಲಿ ನಾನು ಕ್ವಿಕ್ಕಾಗಿ ಇನ್ನು ರೆಡಿ ಆದೆ, ನಾನು ದರ್ಶನಕ್ಕೆ ಹೊರಡಬೇಕು ಇನ್ನು ನಾವು. Every night are we paradise seems so far away. Still I try to buy, try. All I want is. ಸೊ ಇನ್ನು ಈ ಒಂದು ಬ್ಯೂಟಿಫುಲ್ ನೆಕ್ ಪೀಸ್ ಜೊತೆ ನಾನು ಪೇರಪ್ ಮಾಡಿಕೊಂಡೆ. ಆ್ಯಂಡ್ ದಿಸ್ ಇಸ್ ಮೈ ಫೈನಲ್ ಔಟ್ಫಿಟ್. ದರ್ಶನಕ್ಕೆ ಇನ್ನು ನಾನು ರೆಡಿ ಆದೆ. ಸೊ ನನ್ನ ಲುಕ್ ಹೇಗಿದೆ, ಲೆಹೆಂಗಾ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ನನಗೆ ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಆ್ಯಂಡ್ ಇನ್ನು ಟೈಮ್ ಕೂಡ ಆಗ್ತಿತ್ತು ಇನ್ನೇನು ದರ್ಶನಕ್ಕೆ ಹೋಗೋದಕ್ಕೆ. ಎಷ್ಟು ಬೇಗ ರೆಡಿ ಆಗಬೇಕಂತ ಅಂದ್ಕೊಂಡ್ರು ಅದು ಹೆಂಗೆ ಟೈಮ್ ಅಂತ ಹಿಂಗೆ ಪಟ್ ಅಂತ ಹೋಗಿರುತ್ತೆ. ಸೊ ಬೇಗ ಇನ್ನು ರೆಡಿಯಾಗಿ ಇನ್ನು ಹೊರಟ್ವಿ ನಾವು. ಸೊ ಯಾ ಸೊ ಗೈಸ್ ದರ್ಶನ ಮಾಡ್ಕೊಂಡು ಬಂದ್ವಿ. ದರ್ಶನ ತುಂಬಾ ಚೆನ್ನಾಗಾಯಿತು, ಸಖತ್ ಖುಷಿ ಆಯಿತು. ನಾವು ಕರೆಕ್ಟಾಗಿ ಎಂಟರ್ ಆದ್ವಿ. ದೇವ್ರನ್ನ ಕೂಡ ಉತ್ಸವ ಮೂರ್ತಿ ಅಂತ ದೇವ್ರನ್ನ ಕರ್ಕೊಂಡ್ ಬರ್ತಾರಲ್ಲ, ಸೊ ಆ ರೀತಿ ಕರೆಕ್ಟಾಗಿ ಆ ಟೈಮ್ಗೆ ಬಂತು ಉತ್ಸವ ಮೂರ್ತಿ. ಆ ಟೈಮಲ್ಲಿ ನಾವು ಕರೆಕ್ಟಾಗಿ ಅವಾಗ್ತಾನೆ ಒಳಗಿದ್ವಿ ದೇವಸ್ಥಾನದೊಳಗಡೆ. ತುಂಬಾನೇ ಚೆನ್ನಾಗಾಯ್ತು ದರ್ಶನ. ಸೊ ಇವಾಗ ನೀವು ಇಲ್ಲಿ ನೋಡ್ತಿರೋ ಕ್ಲಿಪ್ಪಿಂಗ್ಸ್ ಬಂದು ದರ್ಶನ ಆದಮೇಲೆ. ಆ್ಯಂಡ್ ಎಷ್ಟೇ ರೆಡಿ ಆದರೂ ನಾವು ಒಂದು ನಾಮ ಇಟ್ಕೊಂಡ್ರೆ ಆ ಒಂದು ಲುಕ್ಕೇ ಚೇಂಜ್ ಆಗೋಗುತ್ತೆ ಅಲ್ಲ. ಸೊ ನೋಡಿ, ನಾನು ಬಿಫೋರ್ ರೆಡಿ ಆಗೋದಕ್ಕೂ ಇವಾಗ ಲಕ್ಷ್ಮೀ ನಾಮ ಅಂತ ಹೇಳ್ತಾರಲ್ಲ, ಸೊ ಅದನ್ನು ನಾನು ಇಟ್ಕೊಂಡಿರೋದು. ಸೊ ಲುಕ್ಕೇ ಚೇಂಜ್ ಆಗೋಗುತ್ತಲ್ಲ, ತುಂಬಾ ನನಗೆ ಇಷ್ಟ ಆಯಿತು. ಸೊ ಇನ್ನು ಒಂದು ಸಜೆಷನ್ ಆರ್ ಒಂದು ನಿಮಗೆ ಟಿಪ್ ಕೊಡೋದಾದರೆ, ನಿಮ್ದು ಏನೇ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇದ್ದರೂ ನೀವು ರೂಮಲ್ಲಿ ಬಿಟ್ಟು ಹೋಗೋದು ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ತೀನಿ. ಲಾಕರ್ಸ್ ಆರ್ ರೂಮಲ್ಲಿ ಬಿಟ್ಟು ಹೋದರೆ, ಬಿಕಾಸ್ ನೀವು ಅದನ್ನು ನೀವು ಇಡೋದಕ್ಕೆ ನಿಮಗೆ ಒಂದಷ್ಟು ಕ್ಯೂ ಲೈನ್ ಇರುತ್ತೆ ರಶ್ ಇದ್ದಾಗ. ಸೊ ನಿಮ್ಗೆ ಅಲ್ಲೇ ಜಾಸ್ತಿ ಟೈಮ್ ಹೊಟ್ಟೋಗುತ್ತೆ. ಸೊ ಹಾಗಾಗಿ ಆದಷ್ಟು ನೀವು ರೂಮಲ್ಲೇ ಇಟ್ಟರೆ ಇಟ್ ವಿಲ್ ಬಿ ಬೆಟರ್. ನೀವು ಕ್ಯೂ ಲೈನ್ನ ಅವಾಯ್ಡ್ ಮಾಡ್ಬೋದು. ಎನಿ ಟೈಪ್ ಆಫ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಯಾವುದೇ ಆಗಿರಲಿ ಅಲೋ ಇರಲ್ಲ. ಸ್ಮಾರ್ಟ್ ವಾಚ್ ಆಗಿರಲಿ, ವಾಟ್ ಎವರ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್
ಕಂಪ್ಲೀಟಾಗಿ ಅಲೋ ಇರಲ್ಲ. ಆ್ಯಂಡ್ ನಾನಿಲ್ಲಿ ದೇವಸ್ಥಾನದ ಹತ್ರ ಬಂದೆ. ಸೊ ದರ್ಶನದ ಅಪ್ಡೇಟ್ ಕೊಡಬೇಕು ಅಂತಂದರೆ SST ಟೋಕನ್ಗೆ ನಾವು ಹೋಗಿದ್ದು. ಸೊ ನಮಗೆ ಬಂದು ದರ್ಶನ ಟೈಮಿಂಗ್ಸ್ ಬಂದು ನಮಗೆ 3.5 hours ಆಯಿತು. ಸೊ ಡಿಪೆಂಡ್ಸ್ ಆನ್ ದ ಟೈಮ್, ಒಬ್ಬೊಬ್ಬರಿಗೆ ಒಂದೊಂದು ರೀತಿ. ಇವಾಗ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಬೆಳಿಗ್ಗೆ ಹೋದವರಿಗೆ 2 hours ಆಗಿದೆ. ಇನ್ನು ನಾವು ಹೋದ್ಮೇಲೆ ಒಂದು 3 o'clock ಆ ಟೈಮಿಗೆ ಹೋದವರಿಗೆ 5 hours ಕೂಡ ಆಗಿದೆ. ಸೊ ಯಾರನ್ನೋ ಕೇಳ್ಪಟ್ಟೆ ನಾನು 5 hours ಆಯಿತು ದರ್ಶನಕ್ಕೆ ಅಂತ ಕೇಳ್ಪಟ್ಟೆ. ಬಟ್ ನಾವು ಹೋದಾಗ ಸ್ವಲ್ಪ ರಶ್ ಇಟ್ ವಾಸ್ ಮೀಡಿಯಮ್ ಇತ್ತು. ಸೊ ಆದಷ್ಟು ನೀವು SST ಟೋಕನ್ಗೆ ಹೋಗೋದಾದ್ರೆ ನನ್ನ ಕಡೆಯಿಂದ ಒಂದು ಸಜೆಷನ್ ಅಂತ ಅಂದರೆ ವೀಕ್ ಡೇಸಲ್ಲಿ ಹೋಗಿ, ಸೊ ದಟ್ ಅವಾಗ ರಶ್ ಕಡಿಮೆ ಇರುತ್ತೆ. ಸೊ SST ಟೋಕನ್ಗೆ ನೀವು ವೀಕೆಂಡಲ್ಲಿ ಹೋಗೋದಾದರೆ ಸ್ವಲ್ಪ ರಶ್ ಜಾಸ್ತಿನೇ ಇರುತ್ತೆ. ಬಿಕಾಸ್ ನಿಮಗೆ ಗೊತ್ತು, ಇನ್ನು ವೀಕೆಂಡ್, ಪಬ್ಲಿಕ್ ಹಾಲಿಡೇಸ್, ಇವಾಗಂತೂ ಕಂಟಿನ್ಯೂಸ್ ರಜಾ ಬಂತಲ್ಲ, ವೀಕೆಂಡ್ ಪ್ಲಸ್ ರಿಪಬ್ಲಿಕ್ ಡೇ. ಸೊ ಇನ್ನು ಹೇಗಿದ್ರು SST ಟೋಕನ್ ಇಲ್ಲ, ಬಟ್ ಇನ್ ಜನರಲ್ ಆಗೋ ಅಷ್ಟೇ ಈ ರೀತಿ ಒಂದು ಪಬ್ಲಿಕ್ ಹಾಲಿಡೇಸ್, ವೀಕೆಂಡ್ಸ್ ಕಂಟಿನ್ಯೂಸ್ ಆಗಿ ಬಂದಾಗ ಸ್ವಲ್ಪ ಅವಾಯ್ಡ್ ಮಾಡಿ. ನಿಮಗೆ ಯಾವಾಗ ರಶ್ ಕಡಿಮೆ ಆಗುತ್ತೆ ವೀಕ್ ಡೇಸಲ್ಲಿ ಹೋಗೋದಾದರೆ. ಸೊ ಸರ್ವ ದರ್ಶನ ಅಂತೂ ಯಾವಾಗಲೂ ಆನಲ್ಲೇ ಇರುತ್ತೆ, ಯಾವಾಗಲೂ ಓಪನ್ ಇರುತ್ತೆ. ಸೊ SST ಟೋಕನ್ ಅಂತ ಅಂದರೆ ಈ ಟೈಮ್ ಸ್ಲಾಟ್ ಅಂತ ನಿಮಗೆ ಕೊಡ್ತಾರೆ. ಆವತ್ತಿನ ಡೇಟ್ಗೆ ನೀವು ಯಾವ ಟೈಮ್ಗಾದರೂ ಹೋಗ್ಬೋದು. ಸೊ ದ್ಯಾಟ್ ಈಸ್ ಅ ಪ್ಲಸ್ ಫಾರ್ SST ಟೋಕನ್. ಆ್ಯಂಡ್ ಇಲ್ಲಿ ನಾನು ದೀಕ್ಷಂಗೆ ತೋರಿಸ್ತಿದ್ದೆ ಇಲ್ಲಿ. ಸೊ ಇಲ್ಲಿ ಇವಾಗ ದರ್ಶನ ಮಾಡ್ಕೊಂಡು ಬಂದ್ವಲ್ಲ, ಸೊ ಇನ್ನು ಹಾಗೆ ಮೆಟ್ಲು ಹತ್ಕೊಂಡು ಹೋದರೆ ಅಲ್ಲಿ ತೆಂಗಿನಕಾಯಿ ಹೊಡೆದು ಕರ್ಪೂರ ಹಚ್ಚಿ ನಾವು ಪೂಜೆ ಕೈ ಮುಗಿತೀವಲ್ಲ, ಸೊ ಅಲ್ಲಿಗೆ ಬಂದ್ವಿ ನಾನು ದೀಕ್ಷಾ, ಅದನ್ನೇ ಮಾತಾಡ್ತಾ ಇದ್ದೆ ದೀಕ್ಷನ್ ಹತ್ರ. ಸೊ ಇನ್ನು ಅಲ್ಲಿ ಒಂದು ಕೆಳಗಡೆ ನಿಮಗೆ ಸ್ಟೇರ್ಸ್ ಇರುತ್ತೆ. ಸೊ ಅಲ್ಲಿ ಕೆಳಗಡೆ ಹೋದರೆ ನಿಮಗೆ ಆ ಒಂದು ಪೂಜೆ ಸಾಮಾನು ಸಿಗುತ್ತೆ. ಸೊ ಅಲ್ಲಿ ತೊಗೊಂಡು ನೀವು ಪೂಜೆ ಮಾಡ್ಕೊಳ್ಬೋದು ನೀವು. ಸೊ ಇಲ್ಲಿ ನೆಕ್ಸ್ಟ್ ನೀವು ದೀಕ್ಷನ ಲುಕ್ ಕೂಡ ನೋಡ್ಬೋದು. ಡ್ರೆಸ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಅವಳು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾಳಲ್ವಾ. ಅವಳು ಅಷ್ಟೇ ಲಕ್ಷ್ಮೀ ನಾಮ ಇಟ್ಸ್ಕೊಂಡಿದ್ದಾಳೆ. ಸೊ ಆ ಮುಖದಲ್ಲಿ ಒಂದು ಕಳೆನೇ ಚೇಂಜ್ ಆಗುತ್ತೆ ಅಲ್ವಾ. ಸೊ ಮತ್ತೆ ಇನ್ನು ಇಲ್ಲೇ ನೋಡಿ ಸ್ಟೇರ್ಸ್ ಹತ್ಕೊಂಡು ಬಂದರೆ ಈ ರೀತಿ ತೆಂಗಿನಕಾಯಿ ಹೊಡೆದು ನಾವು ಪೂಜೆ ಮಾಡ್ಕೊಳ್ಬೋದು ಇಲ್ಲಿ ಕರ್ಪೂರ ಹಚ್ಚಿ. ಸುಪ್ರಭಾತ ಸೇವಾ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಹೇಳಿ ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅಪ್ಪ ಅಮ್ಮನಿಗೆ ಲಾಸ್ಟ್ ಟೈಮ್ ಸಿಕ್ಕಿತ್ತು ಸುಪ್ರಭಾತ ಸೇವಾ. ಸೊ ಅವರು ಕಂಪ್ಲೀಟಾಗಿ ಹೇಳಿದ್ದಾರೆ ಅವ್ರಿಗೆ ಹೇಗೆ ಅನ್ನಿಸ್ತು ಏನು ಅಂತ ಹೇಳಿ. ಸೊ ಆ ಒಂದು ವಿಡಿಯೋ ನೋಡಿಲ್ಲ ಅಂತ ಇದ್ದರೆ ನಾನು ವಿಡಿಯೋ ಲಿಂಕ್ನ ಐ ಬಟನ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಎರಡರಲ್ಲೂ ಕೊಟ್ಟಿರ್ತೀನಿ. ಸೊ ಡೆಫಿನೆಟ್ಲಿ ನೀವು ಹೋಗಬೇಕು ಅಂತ ಇರೋರಿಗೆ ನೋಡಿ. ಸ್ಪೆಷಲಿಯಾಗಿ ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ ಸುಪ್ರಭಾತ ಸೇವಾ ಬಂದು ಮೊದಟಿ ಗಡಪು ದರ್ಶನಂ ಅಂತ ತೆಲುಗಲ್ಲಿ ಹೇಳ್ತಾರೆ. ಅಂದರೆ ಮೊದಲನೇ ಬಾಗಿಲಿನಿಂದ ನಾವು ತಿಮ್ಮಪ್ಪನ ದರ್ಶನ ಮಾಡ್ಕೊಳ್ಬೋದಾದಂಥ ಒಂದು ಸೇವೆ ಅದು. ಸೊ ಹಾಗಾಗಿ ನಾನು ಇಷ್ಟು ಸ್ಪೆಸಿಫಿಕ್ ಆಗಿ ನಿಮಗೆ ಹೇಳ್ತಾ ಇರೋದು. ಬಿಕಾಸ್ ಫಸ್ಟ್ ಟೈಮ್ ಹೋದವ್ರಿಗೆ ಹೋಗ್ಬೇಕಂತ ಸಿಕ್ಕಿದ್ದವ್ರಿಗೆ ಅಥವಾ ಹೋಗ್ಬೇಕು ಅಂದ್ಕೊಂಡಿರೋರಿಗೆ ಆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಕ್ಯೂರಿಯಾಸಿಟಿ ಅನ್ನೋದಕ್ಕಿಂತ ಒಂದು ಭಯ, ಒಂದು ಭಕ್ತಿ ಅಂದರೆ ಜಾಸ್ತಿ ಓವರ್ಫ್ಲೋ ಆಗ್ತಾ ಇರುತ್ತೆ. ಆ ಒಂದು ಹೇಗಿರುತ್ತೆ ಫಸ್ಟ್ ಬಾಗಿಲಿನಿಂದ ತಿಮ್ಮಪ್ಪನ ದರ್ಶನ ಮಾಡ್ಕೊಳ್ತೀವಿ, ಸೊ ಹೇಗಿರುತ್ತೆ ಅಂತ ಇರುತ್ತಲ್ಲ. ಸೊ ಹಾಗಾಗಿ ನನಗೂ ಅಷ್ಟೇ ಎಕ್ಸೈಟ್ಮೆಂಟ್ ಆ್ಯಂಡ್ ಕ್ಯೂರಿಯಾಸಿಟಿಯಿಂದ ಅವ್ರ ಹತ್ರನೂ ಕೇಳಿಕೊಂಡೆ ಹೇಗಿತ್ತು ದರ್ಶನ ಹೇಗಾಯಿತು ಅಂತೆಲ್ಲ ಅಪ್ಪ ಅಮ್ಮನ ಹತ್ರ. ಸೊ ಹಾಗಾಗಿ ಇನ್ ಕೇಸ್ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಆ ಒಂದು ವಿಡಿಯೋನ ನೋಡಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ ನಿಮಗೆ ಆದಷ್ಟು ನಾನು ಪ್ರೊವೈಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇನ್ನೊಂದು ಬಂದು ಶ್ರೀವಾಣಿ ಟೋಕನ್ಸ್ ಅಂತ ಹೇಳಿ. ಸೊ ಇದು ಬಂದು VIP ದರ್ಶನ ಟಿಕೆಟ್ಸ್ ಇದು. ಸೊ ಒಬ್ರಿಗೆ ಬಂದು 10,500 rupees ಒಬ್ಬರಿಗೆ ಟಿಕೆಟ್ ಕಾಸ್ಟ್ ಅದು. ಆ್ಯಂಡ್ ನಾನು ವಿಶ್ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಫಸ್ಟ್ ಡೋರ್ ದರ್ಶನ ಅಂದರೆ ಮೊದಲನೇ ಬಾಗಿಲಿನಿಂದ ದರ್ಶನ ಮಾಡ್ತೀವಲ್ಲ, ಸೊ ಆ ಥರ ಯಾವುದಾದ್ರೂ ಒಂದು ಸೇವೆ ಸಿಗಲಿ ಅಂತ ಹೇಳಿ. ಸೊ ನೋಡೋಣ ತಿಮ್ಮಪ್ಪ ಯಾವಾಗ ದರ್ಶನ ಕೊಡ್ತಾರೋ, ಗೋವಿಂದ ಗೋವಿಂದ ಅಂತ ಹೇಳಿ ನಾ ತಿಮ್ಮಪ್ಪನ ದರ್ಶನಕ್ಕೆ ಹೋಗೋದು ಆದಷ್ಟು ಬೇಗ ಸಿಗಲಿ ಅಂತ ನಾನು ಅಂದ್ಕೊಳ್ತೀನಿ. ನೀವೇನಾದರೂ ಲಕ್ಕಿ ಡಿಪ್ಗೆ ಅಪ್ಲೈ ಮಾಡಿ ಸೊ ಫಸ್ಟ್ ಬಾಗಿಲಿನಿಂದ ದರ್ಶನ ಮಾಡಿಕೊಂಡು ರೀಸೆಂಟಾಗಿ ದರ್ಶನ ಮಾಡಿದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಅಥವಾ ನಿಮಗೆ ಲಕ್ಕಿ ಡಿಪ್ಪಲ್ಲಿ ಸಿಕ್ಕಿದೆ ಅಂತ ನೆಕ್ಸ್ಟ್ ಇನ್ನೇನು ಬರೋ ದಿನಗಳಲ್ಲಿ ನಿಮಗೆ ದರ್ಶನ ಏನಾದರೂ ಇದ್ದರೆ ಅದು ಕೂಡ ನನಗೆ ಕಾಮೆಂಟಲ್ಲಿ ತಿಳಿಸಿ. ಸೊ ದಟ್ ನನಗೂ ಗೊತ್ತಾಗುತ್ತೆ. ಸೊ ಆಲ್ಮೋಸ್ಟ್ ನನಗೆ ಗೊತ್ತಿರೋಂಥ ಒಂದು ಇನ್ಫಾರ್ಮೇಷನ್ ಆದಷ್ಟು ಶೇರ್ ಮಾಡಿದ್ದೀನಿ. ಸೊ ಗೈಸ್, ನಾನು ಹೇಳಿದ ವಿಷಯ ನಿಮಗೆ ಯೂಸ್ಫುಲ್ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಆ್ಯಂಡ್ ಈಗಲೂ ಅಷ್ಟೇ ಇವಾಗ 26th January ನಾನು ಈ ವಿಡಿಯೋ ಪೋಸ್ಟ್ ಮಾಡೋ ಅಷ್ಟರಲ್ಲಿ ಆಗುತ್ತೆ. ಸೊ ಇವಾಗ ಕೂಡ ಅಷ್ಟೇ ಪ್ರೆಸೆಂಟಾಗಿ ವೆದರ್ ತುಂಬಾ ಕೋಲ್ಡ್ ಆ್ಯಂಡ್ ಚಿಲ್ ಆಗಿದೆ ತಿರುಮಲಾಲಿ. ಸೊ ಪ್ರಿಕಾಷನ್ಸ್ ಕೂಡ ಹೇಳ್ತಾ ಇದ್ದಾರೆ, ಲೈಕ್ ಆದಷ್ಟು ಸ್ವೆಟರ್ಸ್, ಜಾಕೆಟ್ಸ್ ಏನಾದರೂ ಇದ್ದರೆ ಹಾಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಕೂಡ ಅಷ್ಟೇ ಪ್ರಿಕಾಷನ್ ಆಗಿ ಸ್ವೆಟರ್ಸ್ ಏನಾದರೂ ಇದ್ದರೆ ಸೊ ತೊಗೊಂಡು ಹೋಗಿ ಅಂತ ಹೇಳ್ತೀನಿ. ಬಿಕಾಸ್ ಇಟ್ಸ್ ಬೆಟರ್ ಟು ಬಿ ಆನ್ ಅ ಸೇಫರ್ ಸೈಡ್ ಅಲ್ವಾ. ಸೊ ನಾವು ಹೋದಾಗ್ಲಂತೂ ಹೆವಿ ಚಳಿ ಇತ್ತು, ಹೆವಿ ಅಂದರೆ ಹೆವಿ ನೆಕ್ಸ್ಟ್ ಲೆವೆಲ್ ಚಳಿ ಇತ್ತು.
ಆ್ಯಂಡ್ ನಾನು ಹೇಳಿದ್ನಲ್ಲ ನಾವು ಹೋದಾಗ ಸಂಕ್ರಾಂತಿ ಅಂತ ಹೇಳಿ, ಸೊ ಇಲ್ಲಿ ಬಂದು ಭೋಗಿ ತುಂಬಾ ಒಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಆ್ಯಕ್ಚುಲಿ ಸಂಕ್ರಾಂತಿ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಭೋಗಿ ಅಂತ ಹೇಳಿ ಸಂಕ್ರಾಂತಿ ಹಿಂದಿನ ದಿನ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಫುಲ್ ಕಲರ್ಫುಲ್ ರಂಗೋಲೀಸ್ ಇರುತ್ತೆ. ಆ್ಯಂಡ್ ಇದಿಷ್ಟು ಆಗಿತ್ತು ಇವತ್ತಿನ ವಿಡಿಯೋ. ಇನ್ನು ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ, ಬಟ್ ಅಟ್ಯಾಚ್ ಮಾಡಿದ್ರೆ ಇದರಲ್ಲೇ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಸೊ ಆದಷ್ಟು ನಾನು ಬೇಗನೆ ಪೋಸ್ಟ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಕೂಡ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಯೂಸ್ಫುಲ್ ಅಂತ ಅನ್ನಿಸ್ತು ಅಂತ ಅಂದ್ಕೊಳ್ತೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಇದ್ದಲ್ಲಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ ನಿಮಗೆ ಪ್ರೊವೈಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಗೈಸ್, ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ, ಹಾಯ್, ಮೈ ನೇಮ್ ಇಸ್ ವರ್ಷ. ಪ್ಲೀಸ್ ವರ್ಷ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಒಂದು ಚಿಕ್ಕ ಕಾಮೆಂಟ್ ಆದರೂ ಪರವಾಗಿಲ್ಲ, ನನಗೆ ಕಾಮೆಂಟಲ್ಲಿ ತಿಳಿಸಿ. ನನಗೂ ಖುಷಿ ಆಗುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ, ನನಗೆ ಗೊತ್ತಾಗುತ್ತೆ. ಸೊ ಗೈಸ್, ದಿಸ್ ಇಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಹೋಪ್ ಯು ಆಲ್ ಫೈಂಡ್ ಇಟ್ ಯೂಸ್ಫುಲ್ ಅಂತಾನೆ ಅನ್ಕೊಳ್ತೀನಿ. ಸೊ ಗೈಸ್, ದಿಸ್ ಇಸ್ ಫಾರ್ ಟುಡೇಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬೈ, ಟೇಕ್ ಕೇರ್.